ಆಕೆಗೆ ಫೋನ್ ಮಾಡಿ ಕರ್ಸನಕಿನ ಬಾ ಅಂತ ಹೇಳ್ತಾನಕಿಗೆ ಮಾಡ್ತಾನಕಿನ ಓಣ್ಯಾಗಿನ ಮಂದಿ ಬಂದ್ರೆ ಹಿಂಗೆಲ್ಲ ಹಬ್ಬಿಸ್ಕೊಂತ ಹೋಗ್ಯಾಳನಕಿ ಬಿಡಾಡಿ ಬೂಸಡ ಬರ್ಲಿಕ್ಕಿನ ಮಾಡ್ತಾನಕಿನಕಿನ ಅಲ್ಲ ತಾನು ಮನೆಯನ್ನಕ್ಕೆ ಆಗಿ ಹಿಂಗೆಲ್ಲ ಊರ್ ಮಂದಿ ಮುಂದೆ ಹಿಂಗೆ ಹಬ್ಬಿಸ್ಕೊಂತ ಹೋಗ್ತಾಳಂದ್ರೆ ನಾಚಿಕೆ ಬರ್ಬೇಕಿಗೆ ಜನ್ಮಕ್ಕೆ ಮಾಡ್ತಾನಕಿನ ಒಂದಿಟ್ಟ ಅಲ್ಲ ಬಚ್ಚಿಗೋ ಬರಾಕ್ ಹೇಳಿದಂತ ಏನು ಕೆಲಸ ಇತ್ತೇನು ಅಲ್ಲ ಎದಕ್ಕೆ ಬರಾಕ್ ಹೇಳಿದಿ ಅಲ್ಲ ಮೂಳ ನೀನು ಏನಂತ ಹೇಳಿದಿ ನನ್ನ ಮುಂದೆ ಇಲ್ವಾ ಇದು ನಮ್ಮನಿ ವಿಷಯ ಹೋಗಿ ನಾನು ಮಂದಿ ಮುಂದೆ ಹೋಗ್ತಾನೇನ ಅಂತಂದಿ ಈಗೇನು ಮಾಡಿದ್ದೀವಿ ಹಡ್ಬಿಟ್ಟಿ ಊರು ಹಡ್ಬಿಟ್ಟಿ ನಿನ್ನ ಓದಿಟ್ಟು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರ ಐತೇನು ಹಾಂ ಏನು ಜರ ಐತಿ ಅಯ್ಯೋ ಶಿವನ ನಾನೇನು ಮಾಡಿ ಬೆಚ್ಚಿದ ಈಗ ನಾನು ಹಿಂಗೆಲ್ಲ ಅನ್ನಕತ್ತಿದ್ದೆ ಹಡ್ಬಿಟ್ಟು ಕಡ್ಬಿಟ್ಟು ಅಂತೇಳಿ ಅಲ್ಲ ನಾನು ಏನರ ಅಂದನ ಏನರ ಬಿಟ್ಟನ ಏನು ಭಾಷೆನ ಹಾಂ ಅಲ್ಲ ಮನೆಗೆ ಕರೀದಿಲ್ಲ ಮನೆಗೆ ಹೊಳ್ಳೆ ಮಳ್ಳಕ್ಕೆ ಬರ್ತಾಳು ಏನೋ ತೊಗೊಂಡು ಹೋಗಿಗಾಳಂತ ಕರಿತೇವ ಇಲ್ಲ ಅನ್ಕೊಂಡೆ ನಾನು ನಮ್ಮ ಮನೆಯಿದ್ದಾಗ ಬರ್ತಿದ್ವಾ ಈಗ ನಮ್ಮ ಮನೆ ಇಲ್ಲಿ ನೋಡು ನಮ್ಮನ್ನ ಯಾಕೆ ಕರ್ತಿದ್ದಿ ನಿಮ್ಮ ಬೀಗ್ರನ್ನ ನಿಮ್ಮ ಮನೆ ಅನ್ನೋರ್ನ ನಿಮ್ಮಂತಂಬ್ರನ್ನ ಕರ್ತಿದ್ದಿ ನಮ್ಮನ್ನು ಕರ್ದೆ ನೀನು ನಮ್ಮನ್ನು ಕರೆದ್ರೆ ಓ ನಿನ್ಗೆ ಹೋಗ್ಬಿಡ್ತದ ನಿಂದ ಎಲ್ಲ ಆಸ್ತಿ ನಾವು ಬಳ್ಕೊಂಡು ಹೋಗ್ಬಿಡಕ್ಕೆ ಬರ್ತಾವ ಮತ್ತು ನಮ್ಮ ಅಪ್ಪ ಮಾಡಿಟ್ಟಿದ್ದನ್ನು ನೀನು ಅನುಭವಿಸತ್ತಿದ್ದಿ ನಮ್ಮ ಅಣ್ಣ ಅನುಭವಿಸ್ಲಿಲ್ಲ ಅವ ಸತ್ತು ಹೋದ ಈಗ ನೀನು ಅನುಭವಿಸಕತ್ತಿದ್ದಿ ಆರಾಮ್ ಕುತ್ಕೊಂಡ ಹಾಂ ಮತ್ತು ಅನುಭವಿಸೋದಲ್ದ ನಮ್ಮನ್ನ ಕರೆಯಂಗಿಲ್ಲ ಹೆಂಗಿರ್ಬೇಕು ಹೇಳಿ ನೀನು ಹಾಂ ಒಂದಿನ 2 ದಿನ ಬಂದು ಹೋಗಾರ ಬಂದ ಇರ್ಯವ್ವ ಹೋಗ್ರಿ ಹಬ್ಬ ಐತಿ ಹರಿದಿನ ಐತಿ ಅಂತ ಕರೆದ್ರೆ ಮಾಡ್ರೆ ಹೆಂಗಿರ್ತದೆ ಆದ್ರೆ ನೀವು ಕರೆದ್ರೆ ನಮ್ಮ ಯಾವಾಗಾರ ಬರ್ರಿ ಅಂತೇಳಿ ಮದ್ವೆ ಕರ್ತಿಲ್ಲ ಅದಕ್ಕೆ ನಮ್ಮ ಅಣ್ಣನ ಮಗಂದ ಮದುವೆ ಆಗೈತ್ವ ಅಂತ ಹೇಳಿನಿ ನಾನು ಅದಕ್ಕೆ ಆಕೇನಂದ್ಲು ಅಯ್ಯೋ ಹೌದಲ್ಲಿ ಅಯ್ಯೋ ಮತ್ತು ನಿನ್ನ ಮದುವೆಗೆ ಹೋಗಿಲ್ಲ ಅಂತಂದ ಅಯ್ಯೋ ಶಿವನ ಯವ್ವ ಅವ್ರ ಮನ್ಯಾಗ ಇಷ್ಟೆಲ್ಲ ಹಾನಗ್ರ ಆಗೈತಿ ಹಂಗೆ ಮನ್ಯಾಗ ಮದುವೆ ಮಾಡಿದಾರ ಅಂತ ಅನ್ನಿ ಅದನ್ನ ಆಕೆ ಅವ್ರ ಮುಂದೆ ಹೇಳ್ತಾ ನನಗೇನು ಗೊತ್ತಿತ್ತು ಹಾಂ ನಮ್ಮನಿಗೇನೈಕಿ ನನ್ನ ಗಂಡನ ಅಣ್ಣನ ಹೇಳ್ತಿ ಅಕ್ಕಿಗೆ ಹೇಳಿ ನನ್ನ ಮಂದಿಗೆ ಹೇಳಿನೇನು ಹಾಂ ಅಯ್ಯೋ ಅತ್ತಿ ಹೋಗಂತ ಬಿಡ್ರಿ ಯಾಕೆ ಇಷ್ಟೊಂದು ಮನ್ಸಿಗೆ ಹಚ್ಕೊಂಡ್ಬಿಟ್ರಿ ಅವರು ಅನ್ನಾರ 108 ಅಂತಾರ ನಿಮ್ಮ ಮಧ್ಯಾಹ್ನ ತಂದಿಡಕ್ಕೆ ನೋಡ್ತಾರ ನೀವು ಇದನ್ನ ತಲೆ ಹಾಕೊಳಕ್ಕೆ ಹೋಗ್ಬಾರ್ದ್ರಿ ಇರ್ವಾತ್ ಬಿಡ್ರಿ ಅತ್ತಿ ಹೇಳಿದ ಮಾತು ಕೇಳ್ರಿ ನೀವು ಯಾಕೆ ಜಗಳ ಆಡ್ತೀರಿ ಎಷ್ಟ ಮಾಡಿದ್ರು ಅವ್ರಿಗೆ ಮನೆ ಮಗಳದಾಳ ನೀವು ಹಿಂಗೆಲ್ಲ ಅಂದ್ರೆ ಅಕ್ಕಿಗೂ ಬೇಜಾರಾಗ್ತದ ಇಲ್ಲ ಇರ್ವಾತ್ ಬಿಡ್ರಿ ಅತ್ತಿ ಹಡಿಬಿಟ್ಟಿ ನೀನು ಸುಮ್ಮನೆ ನಿನಗೇನು ಗೊತ್ತಾಕತಿ ಹಾಂ ನಿನಗೇನು ಗೊತ್ತಾಕತ್ತಂತ ಮಾತಾಡ್ಕೊಂಡಿದ್ದಿಲ್ಲ ಬಾಯ್ ಮುಚ್ಕೊಂಡು ತನಗ ಇರ ಊರಾಗಿನ ಮಂದಿ ಓನೇಗಿನ ಮಂದಿ ನನಗಂತಾರ ಏನು ನಿನಗಂತಾರೋ ಹಾಂ ಅಯ್ಯ ಬಾಂಡ್ಲಿ ತಿಲಾಕಿ ಮನೆ ಮಗಳನ್ನ ಮದುವೆ ಕರ್ದಿಲ್ಲಂತ ಹಾಂ ಮಗಗ 2 ಮದುವೆ ಮಾಡ್ಯಾಳ ಅಂತ ಒಬ್ಬಾಕಿ ನೋಡ್ರ ಓಡ್ ಹೋದ್ಲಂತ ಒಬ್ಬಾಕಿ ನೋಡ್ರ ಅದಾಳಂತ ಈಗ ಯಾರ ಜೊತೆ ಸಂಸಾರ ಮಾಡ್ತಾನೆ ಅಂತ ಅನ್ನಕತ್ತಾರಂತ ಓನೇಗಿನ ಮಂದಿ ಎಲ್ಲ ಹಾಂ ಅಂದ್ರೆ ಈಗ ನಮ್ಮ ಮರ್ಯಾದೆ ಏನಾಗಬೇಡ ಎಲ್ಲ ಈಕೆ ಮಾಡಿಟ್ಟಿದ್ದನ ನೋಡ್ರಿ ವೈನಿ ಚಿಗವ ನಾನೇನೋ ಬೈಕಂತ ಹೇಳಿಲ್ವಾ ನಾನು ನಿನಗೆ ಮೊದಲು ಹೇಳ್ತಾನ ನಾನು ಹೋದಿ ಮನೆಗೆ ಹೋಗೋಣ ಅಂದ್ರೆ ನನ್ನ ಮನೆಗೆ ನೀ ಕೇಳಿದ್ಲು ಏನಾತ ಯಾಕೆ ಹಿಂಗದಿ ಸಪ್ಪಗ ಯಾಕೆ ಇಷ್ಟೊತ್ತು ಲೇಟ್ ಮಾಡಿ ಬಂದು ಅಂತ ಕೇಳಿದ್ಲು ಇಲ್ವಾ ಹಂಗೆ ಲೇಟ್ ಆಯ್ತು ಅವ್ರ ಮನೆಗೆ ಯಾರೋ ಬಂದಿದ್ರು ಅದಕ್ಕೆ ಕುಂತಿದ್ನಿ ಅದಕ್ಕೆ ತಡ ಆತಂತಾನಿ ಹಾಂ ಆಮೇಲೆ ಏನೋ ಹಂಗೆ ಬಾಯಿಗೆ ಆಕೆ ಹೊಳ್ಳೆ ಪದೇ ಕೇಳೋದಕ್ಕೆ ಬಾಯಿಗೆ ಬಂದ್ಬಿಡ್ತು ಹೇಳ್ಬಿಟ್ನಿ ಏನು ಮಾಡೋದು ಹೇಳ್ಬಿಟ್ಟು ನಾನೇ ಆಕೆನ ಯಾರ ಮುಂದೆ ಹೇಳಿಲ್ಲ ಅಂತ ಹೇಳ್ಕೊಂಡಾನ ಆಕಿ ಹೋಗಿ ಬಾಜು ಮನೆಗೆ ಕುಂತಾಗ ಹೇಳ್ಯಾಳ ಹಂಗಂತ್ಲೆ ಹಿಂಗಂತ್ಲೆ ಅಂತ ಹೇಳಿ ಆಕಿಗೆ ಹೇಳ್ಯಾಳ ಆಕಿಗೆ ಹೇಳ ಹಿಂಗೆ ಹೇಳಿ ಊರ ಮಂದಿಗೆಲ್ಲ ಹಬ್ಬೈತೆ ಅದ ಹಾಂ ನಾನೇನು ಆಕಿ ಊರ್ನಾಕಂತ ನನಗೆ ಗೊತ್ತಾಯ್ತು ಬಿಡು ಆದ್ರೆ ಆಕೆನ ಹೇಳಂಗಿಲ್ಲ ಬಿಡು ಊರಿಗೇನು ಬರಂಗಿಲ್ಲ ಆಕೆ ಹೇಳ್ತಾ ಅದು ನಾನು ಹಿಂಗೆ ಅನ್ಕೊಂಡಾನ ಆದ್ರೆ ಆಕೆ ನೋಡ್ರಿ ಸುಬ್ಬಿ ಹೇಳಿಬಿಟ್ಟಾಳ ನನಗದು ನೀ ಹೇಳಿದ್ಮೇಲೆ ಗೊತ್ತಾಯ್ತು ನೋಡು ನನಗಿಲ್ಲಾದ್ರೆ ಗೊತ್ತಾ ಇಲ್ಲ ಅದು ನಂದು ಏನು ಹೋಗ್ಕನು ಕೆಲಸ ಮಾಡ್ತಾನೆ ಹೊರ ಇರ್ತಾವೆ ಮಕ್ಕಳದ್ದು ಇದನ್ನು ಮಾಡೋದು ಇರ್ತೈತಿ ಅದು ಬಿಟ್ಟರೆ ನಮಗೆ ಇರ್ತೈತಿ ಹೇಳು ಹಾಂ ಅದು ನಮ್ಮ ಮಕ್ಕಳು ಹರಿಯಂಗೆ ಕೆಲಸ ಆಗಿರ್ತೈತಿ ಬೆಳಗಿನ ಸಂಚಾಲ ಕುಂದ್ರಾಕ ನನಗೆ ಪುರ್ಸೊತ್ತಿಗಿರೋದಿಲ್ಲ ಅಂತಂದ್ರಾಗ ಇನ್ನೊಂದು ಎಲ್ಲಿ ತಗೊಲ್ಲ ನಾನು 2 ಸರಿ 3 ಸರಿ ಫೋನ್ ಮಾಡಿದೆ ಅಂತ ಹಾಂ ನನ್ನ ಮಗ ಅಂದ ಫೋನ್ ಮಾಡತ್ತಾಳು ನಿಮ್ಮ ಚಿಗವ ಫೋನ್ ಮಾಡತ್ತ ಅಂತೆ ಅದಕ್ಕೆ ಮತ್ತೆ ಅಂತೇಳ ಫೋನ್ ಯಾಕೆ ಬೈಯಕತ್ತಿದ್ದಿ ಬಾರಲ್ಲಿ ಹಲ್ಕಟ್ಟು ಮೂಳ ಅಂತೇಳಿ ಅಲ್ಲಿ ನನ್ನ ಮಗ ಅಣ್ಣನ ಗಂಡ ಅದಾರ ಏನು ಅನ್ಕೋಬೇಡ ಅವ್ರು ಹಾಂ ನೀನು ನಿಮ್ಮ ಚಿಗೋ ಹಿಂಗೆ ಬೈಯಕತ್ತಾಳು ನಿಮ್ಮ ಅಣ್ಣ ಇದ್ದಾಗ ಎಂಥ ಚಂದ ಮಳ್ಳಿ ಹಂಗೆ ಕರಿತಿದ್ಲು ಈಗ ಹಂಗೆ ಅನ್ನತ್ತಾರ ಅಂತ ಅನ್ನಂಗಿಲ್ಲೇನು ಹಾಂ ನಿನ್ನ ಕಡೆಯಿಂದ ನಾನು ಅನಿಸ್ಕೋಬೇಕು ನಿನ್ನ ಕಡೆಯಿಂದ ನಾನು ಬಯಸ್ಕೋಬೇಕು ಹಾಂ ಬಾಯಿ ಮುಚ್ಚ ನಿಂದ ನನಗೆ ಗೊತ್ತಿಲ್ಲೇನು ನಿನ್ನ ಬಾಯಿ ಒಂದೋ ಏಟ ಐತಿ ಆಗಲ್ಲ ಹಾಂ ಏನಾರ ಹೇಳಾಕತ್ರ ಇಡೀ ಊರಿಗೆ ಕೇಳಿಸ್ತತಿ ನಾನು ಹೇಳೇನು ನೋಡುವ ಇದನ್ನ ಯಾರ್ದು ಮುಂದೆ ಹೇಳಬೇಡ ಇದು ನಮ್ಮ ಮನೆ ವಿಷಯ ಆದ್ರೇನ ನಿಮ್ಮ ಮನೆ ವಿಷಯ ಆದ್ರೇನ ಇಬ್ಬರದು ಒಂದೇ ಮನೆ ಅನ್ಕೋ ಹಾಂ ಇದನ್ನ ಹೋಗಿ ಅವ್ರ ಮುಂದೆ ಇವ್ರ ಮುಂದೆ ಹೇಳಬೇಡ ನಮ್ದ ಮಾನ ಮರ್ಯಾದೆ ಹೋಗತ್ತಂತ ಹೇಳಿ ನಿನಗೆ ಆದ್ರೆ ನೀನು ಇದನ್ನ ತಲೆಯಾಗ ಹಾಕೊಂಡಿರ ಜರ ಹಾಂ ಇಲ್ಲ ತಲೆಯಾಗಂತೂ ಹಾಕೋದ್ರ ಮಾತಾ ಇಲ್ಲ ಬಿಡಿದು ನೀ ತಲೆ ಹಾಕೊಂಡಿದ್ರೆ ಹಿಂಗೆಲ್ಲ ಇರ್ತಿತ್ತೇನ ಭಾಳ ಇನ್ನ ಇದಿರ್ತೈತೆ ಆದ್ರೆ ನೀನು ತಲೆಯಾಗ ಹಾಕೊಂಡು ಅಯ್ಯೋ ಶಿವನ ಅದನ್ನ ಅವ್ರ ಮುಂದೆ ಇವ್ರ ಮುಂದೆ ಎಲ್ಲ ಹೇಳಿ ನಮ್ಮದು ಇದ್ದಿದ್ದು ಬದಿದ್ದು ಮಾನ ಮರ್ಯಾದೆ ಎಲ್ಲ ತೆಗಿಯಾಕ ನಿಂತಿದ್ದಿ ಅಲ್ಲ ನಿನಗೆ ಎದಕ್ಕೆ ಬೇಕಾಗಿತ್ತ ನನ್ನ ಮಗ ಫಸ್ಟ್ನೇದಕ್ಕೆ ಒಂದು ಮದುವೆ ಆಗಿತ್ತು ಅಂತ ಹೇಳಾಕ ಆಯ್ತು ಮದುವೆ ಆಗಿತ್ತು ಅಂದ್ರೆ ಮಾತು ಮುಗಿತಿತ್ತು ಅವನು ಮದುವೆ ಆಗಿದ್ದು ಅಕ್ಕಿನ ಮದುವೆ ಆಗಿದ್ದ ಆಕಿನ ಕೆಲಸಕ್ಕೆ ಇಟ್ಕೊಂಡಿದ್ದ ಹಾಂ ಆಕಿನ ಹೊಡಿದು ಬಡಿದು ಮಾಡ್ತಿದ್ರು ಆಕಿಗೆ ರೊಕ್ಕದ ಆಸೆ ತೋರಿಸಿ ಮದುವೆ ಮಾಡ್ಕೊಂಡಿದ್ರು ಹಾಂ ಆಕಿನ ಈಗ ಮತ್ತೆ ಜಗಳ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕ್ಯಾರು ಆಕೆ ಬಂದ್ರೆ ಆಕೆ ಅರ್ಬಿ ಕೊಟ್ಟಾಕಿನ ಮತ್ತೆ ಬೈದು ಹೊಡೆದ ಮಾಡಿ ಕಳಿಸ್ತಾರೋ ಹಿಂಗೆಲ್ಲ ಯಾಕೆ ಹೇಳಿದ್ ನೀನು ನನಗೆ ಅದನ್ನು ಹೇಳ ಈಗ ನೀನು ಹೇಳಿಲ್ಲ ಅಂದ್ರೆ ನಾನು ಬಿಡು ಮಾತಾ ಇಲ್ಲ ಮತ್ತಿದ ಯಾಕೆ ಹೇಳಿದ ಹಿಂಗೆ ಏನು ಬೆಚ್ಚಿಗವ ಹಾಂ
ನಾನು ಸುಮ್ಮನೆ ಅದನ್ನ ಅಂತ ಕೆಲಸ ಇಷ್ಟೆಲ್ಲ ಮಾತಾಡ್ತೇನೆ. ಅಲ್ಲ ನನಗೇನು ಬಂದದ್ದು ಅಂತದ ಹಾಂ, ನನಗೇನು ಬಂದದ್ದು ಅಂತ. ಈಗ ನಾನು ನನ್ನ ಕೆಲಸ ಎಷ್ಟೋ ನಾನು ಎಷ್ಟೋ ಅಷ್ಟೇ ಇರ್ತೇನೆ. ಅದನ್ನು ಬಿಟ್ಟು ಈಗ ನಿಮಗೆಲ್ಲ ಮನೆ ವಿಚಾರ ಹೋಗಿ ನಿಮ್ಮದೆಲ್ಲ ಹೋಗಿ ಅವ್ರ ಮುಂದೆ ನಾನು ಯಾಕೆ ಹೇಳಿ? ಹಾಂ, ನಾನು ಹೇಳಿದನಂತ ಯಾವಾಕಿ ನೀನು ಬಿಡಾಡಿ ಹೇಳಿದಾಕಿ ಕರ್ಕೊಂಬ ಆಕಿನ ಜುಟ್ಟ ನನಗೆ ಇರ್ತಾರಕ್ಕಿರತ್ತೀನಿ ಹೊಡೆಬಿಟ್ಟಿವು. ಹಾಂ, ನಾನು ನಂದೆಷ್ಟ ನನ್ನ ಕೆಲಸ ಎಷ್ಟು ನಾನು ನನಗೆ ಮುಂದೆ ಹೇಳಿದ್ದೀನ. ನನ್ನ ಮಗನ ಮದುವೆ ಆಗೈತಿ ಹಾಂ ಅಂತಷ್ಟೇ ಹೇಳಿದ್ ನಾನು. ಈ ಜಗಳ ಆಗೈತಿ ಪಗಳ ಆಗೈತಿ ಅಂತಿದ್ದೀನಲ್ಲ ನಾ ಹೇಳಿಲ್ಲ. ಹಡಿಬಿಟ್ಟು ಮೂಳ ಹೇಳಿದ ಅಲ್ಲ ನಿಮ್ಮದು ಆಕಿನ ಕರ್ಕೊಂಡು ಬಾ. ಆಕೆಗೆ ಚಂದಾಗ ಹೆಂಗೆ ನೀರು ಇಳಿಸ್ಬೇಕು, ನೀರು ಇಳಿಸಿ ಯಾರು ಹೇಳ್ಯಾರಂತ ನಾನೇ ಕೇಳ್ತಾನೆ. ಇದನ್ನ ಹಾಡ್ಬಿಟ್ಟು ಹೆಣ್ಣ ಹೇಳಿರ್ಬೇಕು ನೋಡು. ಯಾಕೆ ಮೂಳ ಅದಲ್ಲ ಮೂಳ ಅದನ್ನ ಹಿರಿಯ ಬಂದು ಹೇಳಲ್ಲ. ಆಕೆ ಇಡೀ ಊರಿಗೆಲ್ಲ ಹೇರ್ಬೇಕು. ಹಾಂ, ನೀನು ಅಕ್ಕಿನ ಕೇಳೋದು ಬಿಟ್ಟು ಬಂದು ನನ್ನ ಕೇಳಾಕತ್ತೇನೆ. ನಿನಗೆ ಮಣ್ಯಾನವ್ರು ಅನ್ನೋದು ಇದಿಲ್ಲ ಅಂದ್ರೆ ನಾನೀಗ ಬರ್ತನಲ್ಲ ಇಷ್ಟು ಬರಬಾರ್ದು ನಿನಗಿನ್ನ. ನಾನಿಲ್ಲಿ ಕಾಲು ಇಡಬಾರ್ದು. ಕಾಲಿಟ್ಟ ಏನಾರ ತೊಗೊಂಡು ಹೋದ್ನಿ ಅಂದ್ರೆ ನಾಳೆ ಅಥವಾ ಏನಾರ ನಿನ್ನ ಕಡೆ ಬಂಗಾರ ಆಸ್ತಿ ಪಾಸ್ತಿ ಇಸ್ಕೊಂಡು ಹೋದ್ನಿ ಅಂದ್ರೆ ಅದಕ್ಕೆ ನನ್ನ ಬರದಂಗೆ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು. ಆಯ್ತು ತಗೋ, ಇದ ಲಾಸ್ಟ್. ಇನ್ನೊಂದು ಸರಿ ನಿಮ್ಮ ಮನೆಗೆ ಕಾಲಿಟ್ರೆ ನನ್ನ ಕಾಲ ಕತ್ತರಿಸ್ಬಿಡ. ಇದು ನಮ್ಮ ಅಪ್ಪನ ಮನೆಯಲ್ಲೇ ನಿನ್ನ ಮನೆ ಇದೆ. ನಿಮ್ಮ ಅಪ್ಪ ಕಟ್ಸ್ಕೊಂಡಿದ್ದಾನೆ, ನೀನು ಜೀವನ ಮಾಡಿಲಿ. ನಾವು ಇನ್ನೊಂದು ಬಂದ್ರೆ ಹೇಳಿನಲ್ಲಿ ನಿನಗೆ ಯಾವ ಬರಬೇಡ. ನಾನು ನೀನು ನೆಟ್ಟಗೆ ಇದ್ರೆ ನೀನು ಎಲ್ಲರೂ ಕರೀತಾರೆ. ನೀನು ಹಿಂಗೆ ಹಡಿಬಿಟ್ಟು ಹಂಗೆ ಬಾಯಿ ಬಿಡ್ಕೊಂಡು ಎಲ್ಲರಿಗೂ ಬಾಯ್ 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 ಬಡ್ಕೊಂಡು ಬಂದ್ರೆ ಮನೆ ವಿಚಾರ ಎಲ್ಲ ಹೋಗಿ ಯಾರು ತಾನ ಸುಮ್ಮನೆ ಇರ್ತಾರೋ ನೀನೇ ಹೇಳು. ನೋಡು, ನಾವೇನೇ ಯಾರಿಗೂ ಹೇಳ್ಬೇಕಂತ ಹೇಳಿಲ್ಲ. ಹಾಂ, ಯಾರಿಗೂ ಕೇಳ್ಬೇಕಂತೂ ಕೇಳಿಲ್ಲ. ಹೇಳೋದಿತ್ತು ಹೇಳೇನ. ಇದ್ರ ಮ್ಯಾಗ ನಿನಗೆ ಬಿಟ್ಟಿರೋದು. ಹೇಳೋದೆಲ್ಲ ಹೇಳಿ ಮಾನ ಮರ್ಯಾದೆ ಕಳೆದ್ಮೇಲೆ ಇನ್ನೇನು ಹೇಳಾಕಿದ್ದೀನಿ ನೀನು. ಇದನ್ನು ಹೋಗಿ ಹೇಳ್ಬೇಕಾರ ಹಿಂಗೆ ಕರೆತಿದ್ದು ನಮ್ಮ ಚಿಕ್ಕವ್ವ ಜಗಳ ಮಾಡಿ ಕಳಿಸಿ ಅಂತ ಹೇಳ. ಇದೊಂದು ಯಾಕೆ ಬಿಡ್ತಿದ್ದಿ? ಅದನ್ನ ಹೇಳ್ಬಿಡು. ಅಲ್ಬೇ ಚಿಕ್ಕವ್ವ, ನಾನು ನೀನು ಏನು ಅನ್ಕೊಂಡ್ಬಿಟ್ಟಿದ್ದಿ ಹೇಳ ಅಂದ್ರೆ ಬರೀ ನಾನು ಜಗಳನ ಮಾಡ್ತೇನೆ. ನಾ ಯಾರನ್ನೂ ಹೊಂದಿಸ್ಕೊಳ್ಳೇನ? ಎಲ್ಲ ಮನೆ ವಿಷಯ ಹೋಗಿ ಇನ್ನೊಬ್ರು ಬಂದು ಹೇಳ್ತಾನ. ಯಾವ ಚಿಕ್ಕವ್ವ ನಿನ್ನ ಕೈ ಮುಗಿತನವ. ನಾ ಯಾರ ಮುಂದೆ ಹೇಳಿಲ್ವಾ ತಾಯಿ? ನಾನು ಹೇಳಿದ್ದು ಇಷ್ಟ, ನನ್ನ ಮಗಂದ ಮದುವೆ ಆಗೈತಿ, ನನ್ನ ಮದುವೆ ಕರೆದಿಲ್ಲ ಅಂತ ಅಷ್ಟೇ ಹೇಳಿ ನಾನು. ಅದನ್ನು ಬಿಟ್ಟು ಅವ್ರು ಜಗಳಾಡ್ಯಾರು, ಅವ್ರು ಹೊಡೆದಾಡ್ಯಾರು, ಅವಂಗ ಇನ್ನೊಂದು ಮದುವೆ ಆಗಿತ್ತು, ಆಕೆ ರೊಕ್ಕದಾಸೆಗೋಸ್ಕರ ಮದುವೆ ಮಾಡ್ಕೊಂಡ್ರು. ಇದನ್ನೆಲ್ಲ ನಾ ಏನು ಹೇಳಕ್ಕೆ ಹೋಗಿಲ್ವಾ? ಬಾಯ್ ಮುಚ್ಚಲೇನ ಹೇಳೋದೆಲ್ಲ ಹೇಳಿ ಮತ್ತೆ ಈಗ ಮತ್ತೆ ನನಗೆ ವಾಪಸ್ ಮಾತಾಡ್ತೀನಿ. ಚಿಗವ್ವ, ಈ ಕೈಗೆ ಮಾಡೋದೆಲ್ಲ ಇಟ್ಕೋಬೇಡ ನನ್ನ ಮುಂದೆ. ಈ ಕೈಗೆ ಮಾಡಿದ್ರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನೋಡು. ಏನು ನನಗೇನು ಸಿಟ್ಟಿಲ್ಲ ಅನ್ಕೊಂಬಿಟ್ಟಿಯಾ? ನನಗೂ ಬರ್ತದೆ ಸಿಟ್ಟು. ಏನೋ ಹೋಗಲ್ ಬಿಡು, ನಮ್ಮ ಅಣ್ಣನ ಹೆಂಡ್ತಿ ಅಂತ ಇಷ್ಟೊತ್ತು ನಾನು ಸುಮ್ಮನೆ ಹಗರಲಿ ನಿಧಾನವಾಗಿ ಮಾತಾಡೀನಿ. ತಲೆ ಕೆಟ್ಟರೆ ನಾನು ಕೈ ಮಾಡ್ಬೇಕಾಕತ್ ನೋಡು. ನಿನ್ನ ಕೈ ಎಷ್ಟು ಮುಂದೆ ಬರ್ತಾವೇನು? ನಂದೇನು ಉದ್ದಿಲ್ಲ ಕೈ? ನನ್ನ ಕೈ ಉದ್ದ ಅದಾವ. ಬಂದುಬಿಡ್ಲಿ ಕೈ ಮಾಡ್ಕೊತ. ನೀ ಮಾಡೋದು ಹಂಗೈತಿ. ಮತ್ತು ಎಲ್ಲರ ಮುಂದೆ ಹೇಳೇನ ಮಾನ ಮರ್ಯಾದೆ ತೆಗೆದಿದ್ದಿ. ಆ ಹಡಿಬಿಟ್ಟು ಮೂಳ ಒಂದಿಟ್ಟು ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಹೋದ್ಲು. ಈಗ ನೀನು ತೆಗಿಯಾಕೆ ಬಂದಿದ್ದಿ. ಆಕಿನ ಮಾತ್ರ ನಾವು ಸುಮ್ಮನೆ ಇರಾಕ್ ಬಿಡಂಗಿಲ್ಲ. ಆಕೆ ಹೆಂಗೆ ಇರ್ತಾವೆ ರತ್ತಿ ಮನೆಗೆ ಹೆಂಗೆ ಜೀವನ ಮಾಡ್ತಾಳೆ ನಾನು ನೋಡ್ತಾನೆ. ಆಕೆಗೆ ಹೆಂಗೆ ಪಾಠ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಎಲ್ಲಿ ಹೋಗಿ ಏನು ಮಾಡಬೇಕು, ಹೆಂಗೆ ಇರಬೇಕು, ಆಕೆಗೆ ಏನು ಮಾಡಬೇಕು ಎಲ್ಲ ಗೊತ್ತೈತಿ. ಎಲ್ಲರನ್ನೂ ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾನೆ. ಯಾರನ್ನೂ ನೆಮ್ಮದಿಯಾಗಿರಾಕ ಬಿಡು ಮಗಳೇ ಅಲ್ಲ ನಾನು. ಈಕಿನ ನೋಡಿ ಈಕಿನ ಬಾಯಿ ತಕ್ಕೊಂಡು ನಿಂತಾಳೆ. ಈಕೆ ಅರ್ಧ ಎಲ್ಲ ಮಾಡಿದ್ದೇನೋ. ಈಕೆ ಹೇಳ್ಬೇಕು ನೋಡಿ ನಿನ್ನ ಸೊಸೆ ನನ್ನ ಹೋಗಿ ಎಲ್ಲರದು ಮುಂದೆ. ಅಯ್ಯೋ ಆಂಟಿ, ನಾನು ಯಾಕೆ ಹೇಳಿ? ನನಗೇನು ಬಂದದ್ದು ಅಂತದ? ನೋಡಿ ಆಂಟಿ, ನೀವು ಈ ರೀತಿ ಎಲ್ಲ ಹೇಳಕ್ಕೆ ಹೋಗಬೇಡ್ರಿ. ನಮ್ಮ ಅತ್ತಿಗೆ ನನಗೆ ತಂದಿರಾಕತ್ರೇನೆ ಇವಾಗ. ನೋಡಿ ಆಂಟಿ, ನೀವು ಈ ಮಣ್ಣಾರ ಅನ್ಕೊಂಡ ನಾನು ಸುಮ್ಮನೆ ಅದನ್ನು. ಆದರೆ ನೀವು ಈ ರೀತಿ ಎಲ್ಲ ಯಾಕೆ ಹೇಳಾಕತ್ತೀರಿ? ನನಗೆ ಅಂಥದ್ದೇನು ಬಂದೈತಿ ಹೇಳ್ರಿ ನೋಡೋಣ. ನಾನು ಯಾಕೆ ಹೋಗಿ ಎಲ್ಲರ ಮುಂದೆ ಹೇಳಿ? ನನ್ನ ಗಂಡ ನನ್ನ ಜೊತೆ ಚಂದಾಗ ಇದ್ರೆ ಅಟ್ಟ ಸಾಕಂತ ಅನ್ನಕ್ಕೆ ನಾನು. ಅಂತಾದ್ರಾಗ ಈಕಿ ಮುಂದೆ ಹೋಗಿ ಹೇಳೋದು ನನಗೇನು ಬಂದೈತಿ? ನನ್ನ ಮಾನ ಮರ್ಯಾದಿನ ನಾನೇ ಕಳ್ಕೊಬೇಕೇನು? ನೀವು ಹೋಗಿ ನನ್ನ ಮೇಲೆ ಯಾಕೆ ಬರಾಕತ್ತೀರಿ? ಮತ್ತು ನಾನು ಏನು ಮಾಡ್ದೆ, ನಾನು ಏನು ಹೇಳ್ದೆ, ನಿಮ್ಮ ಅತ್ತಿ ನನಗೆ ಹೆಂಗೆ ಹೇಳ್ತಾಳೆ? ಈಗ ನಾನು ನಿನಗೆ ಅನ್ಕೊಡೋದಂದ್ರೆ ನಿನಗೆ ಹೆಂಗೆ ಅನಿಸ್ತು? ನೀನೇ ಹೇಳಿದಿ ಅಂತೇಳಿ ಮತ್ತು ನನಗೆ ಹೆಂಗೆ ಅನಿಸ್ಬೇಡ ಹೇಳಿ ನೋಡೋಣ. ಸಾಕು ಬಾಯ್ ಮುಚ್ಚು. ನಾನು ಸೊಸಿ ಯಾಕೆ ಹೋಗಿ ಹೇಳ್ತಾಳೆ? ನೀನು ಬಾಯಿ ಎಂತಾದೈತೆ ಅಂತ ನನಗೆ ಗೊತ್ತಿಲ್ಲೇನು? ಮೊದಲು ಯಾರ ಮುಂದೆ ಹೇಳಿ ಯಾರ ಮುಂದೆ ಬಿಡ್ಲಿ ಅಂತಿದ್ದಿ. ಅದಕ್ಕೆ ಅನ್ಕೊಂಡು ನಾನು ಅಯ್ಯೋ ಶಿವನ ಈಗಿದ್ದಾಗ ಈ ಮುಳ ಬರ್ಬೇಕನ್ನ ಅಂತಿದ್ದ ಅವಾಗ ಅನ್ಕೊಂಡ್ಬಿಟ್ಟೆ ನಾನು. ನೀ ಇದ್ದಾಗ ಬಂದುಬಿಟ್ಲಲ್ಲಕ್ಕೆ ಅದ ತಪ್ಪಾಗೈತಿ. ನನ್ನ ಮಗ ನೋಡ, ನೀ ಇದ್ದಾಗ ಅವು ಹಂಗೆ ಮಾಡಿದ್ ಬಾಡಿ ಅವರ ಸುಮ್ಮನೆ ಇರ್ಬೇಕಾದ್ರೆ ಬಾಯಿ ಮುಚ್ಕೊಂಡ ಆ ಕರ್ಬಿಬೇಕನ್ನ ಅರ್ಬಿ ತಂದು ಕೊಟ್ಟಿದ್ದು ಮುಗಿದು ಹೋಗಿತ್ತು. ಅವ್ನು ಮೊದಲಾಡಿದ ಆಕೆ ನಿಮಗೆಲ್ಲ ಹೇಳಿಬೇಕು ಹೋಗ್ಬಿಟ್ರು ಡಂಗುರ ಸಾರಿಸಿ. ನೀನು ಊರು ಮಂದಿಗೆಲ್ಲ ಟಾಮ್ ಹೊಡೆದ್ಬಿಟ್ಟು ಮತ್ತೆ ಇನ್ನೇನು ಉಳಿತು ನಮ್ದು ಮಾನ ಮರ್ಯಾದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.